For all the latest reviews, interviews, and everything entertainment in Tamil, Kannada, Malayalam, and Telugu, subscribe to Film Companion South now. Mogu sir, no, he's a child. He has to portray what the people want. The best actor ಯಾರಂದ್ರೆ ಇವತ್ತಿಗೂ ಇಟ್ಸ್ ಎ ಚೈಲ್ಡ್ ವಿತ್ ನೋ ಇನ್ಹಿಬಿಷನ್ಸ್. ನೋಡಿ ಅವನು ಆ್ಯಕ್ಟ್ ಮಾಡ್ತಾನೆ ಮಗು. ಅವನಿಗೆ ಚಾಕ್ಲೇಟ್ ಬೇಕು ಅಂದರೆ ಎಷ್ಟು ಮುದ್ದಾಗಿ ಕೇಳಬೇಕು ಅನ್ನೋದು ಗೊತ್ತು ಅವನಿಗೆ. ಕೋಪಿಸ್ಕೋಬೇಕಾದ್ರೆ ಎಷ್ಟು ಮುದ್ದಾಗಿ ಕೋಪಿಸ್ಕೋಬೇಕು ಅನ್ನೋದು ಗೊತ್ತು ಅವನಿಗೆ. ಈ ನೋಸ್ ಔಟ್ ಟು ಬಿ ನಾಟಿ, ಈ ನೋಸ್ ಔಟ್ ಟು ಬಿ ಇನ್ನೋಸೆಂಟ್, ಈ ನೋಸ್ ಔಟ್ ಟು ಬಿ ಲವಬಲ್ ಅಂತ. ಒಬ್ಬ ಕಲಾವಿದ ಅಂದಮೇಲೆ ಈ ಹ್ಯಾಸ್ ಟು ಬಿ ಇನ್ ಆಲ್ ಫಾರ್ಮ್ಸ್. ಎಷ್ಟು ಅಗ್ಲಿಯಾಗಿ ಕಾಣಿಸ್ಕೋಬೇಕಂತ ಬಂದರೂ ಕೂಡ ಅವ್ನು ಪ್ರಿಪೇರ್ಡ್ ಆಗಿರಬೇಕು. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಎನ್ ಆರ್ಟಿಸ್ಟ್. ಆ್ಯಂಡ್ ಆರ್ಟಿಸ್ಟ್ ಅಂದ ತಕ್ಷಣ ಇಟ್ ಡಸಂಟ್ ಫಿನಿಶ್ ಇಟ್ ವಿತ್ ಒನ್ ಫಿಲಿಮ್. ಇಟ್ ಇಸ್ ಅ ಚಾಲೆಂಜ್ ಫಾರ್ ಹಿಮ್ ಇನ್ ಎವ್ರಿ ಫಿಲಿಮ್ ಆಫ್ ಇಸ್ ಟ್ರಾವೆಲ್. ಪ್ರತಿ ದಿವಸ ಅದು ಬದಲಾಗ್ತಾನೆ ಇರುತ್ತೆ. ಅದು ಅದಕ್ಕೆ ಇಷ್ಟಕ್ಕೆ ಸೀಮಿತ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಜನ್ರೇಷನ್ಸ್ ಪ್ರಕಾರ ನಿಮ್ಮ ಟ್ರೆಂಡ್ ಆಫ್ ಪರ್ಫಾರ್ಮೆನ್ಸ್ ಕೂಡ ಚೇಂಜ್ ಆಗಬೇಕಾಗಿ ಬಂದುಬಿಡುತ್ತೆ. ಒಂದು ಕಾಲದಲ್ಲಿ ನಮಗೆ ಶಿವಾಜಿ ಗಣೇಶನ್ ಪರ್ಫಾರ್ಮೆನ್ಸ್ ಅಂತ ಅಂತಿರ್ತೀವಿ ನಾವು. ಅದಕ್ಕೆ ನೆಕ್ಸ್ಟ್ ಕಮಲಾಸನ್ ಬಂದಾಗ ಕಮಲಾಸನ್ ಅನಿಸುತ್ತೆ. ಕಮಲಾಸನ್ ಬಿಟ್ಟು ಬಂದರೆ ಧನುಷ್ ಬರ್ತಾರೆ. ಇವ್ರು ಮೂರದು ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ. ನೋಡಿ, ಜನ್ರೇಷನ್ ಬದಲಾಗ್ತಿದ್ದಂಗೆ ಇದಿಷ್ಟ ಆಗುತ್ತೆ, ಅದು ಬೇಡ, ಅದು ಇವತ್ತು ಅತಿ ಅನಿಸುತ್ತೆ ಕೆಲವು ಸರಿ ನಮಗೆ. ಹಿಂಗೆ ಬದಲಾಗ್ತಾ ಹೋಗುತ್ತೆ. ಡ್ರಾಮ್ಯಾಟಿಕ್ ಫಸ್ಟೆಲ್ಲ ನಿಮಗೆ ಸಿನಿಮಾದವ್ರು ಬಂದಿದ್ದೆಲ್ಲ ಡ್ರಾಮಾಯಿಂದ ತುಂಬ ಜನ ಬಂದರು. ಡ್ರಾಮಾ ಅಂತ ಅಷ್ಟು ಏನಾಗುತ್ತೆ ಅಂದರೆ ಇಟ್ಸ್ ಅಟ್ ಎ ಡಿಸ್ಟೆನ್ಸ್. ಯು ಹ್ಯಾವ್ ಟು ಶೌಟ್ ಫಾರ್ ಎ ಡಿಸ್ಟೆನ್ಸ್ ಅಂತ. ಸಿನಿಮಾ ಅವಾಗ ಸೊ ದ ಪೀಪಲ್ ಹೂ ಕೇಮ್ ಇನ್ ದ ಬಿಗಿನಿಂಗ್ ಆನ್ ಸ್ಕ್ರೀನ್ ಆಲ್ಸೋ ಯು ಕ್ಯಾನ್ ಸಿ ದಮ್ ದರ್ ವಾಯ್ಸ್ ವಾಸ್ ವೆರಿ ಲೌಡರ್. ಆಮೇಲೆ ಬರೋರೆಲ್ಲ ಸಬ್ಟಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸಬ್ಟಲ್ಲು ಬಿಟ್ಬಿಟ್ರು, ಮಾತೇ ಇಲ್ಲದೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಶುರು ಮಾಡಿದ್ರು. ದಿಸ್ ಇಸ್ ಹೌ ಇಟ್ ಚೇಂಜಸ್. ಇದು ಇಷ್ಟಕ್ಕೆ ಫಿಕ್ಸ್ಟು ನೀನು ಹಿಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳೋಕ್ಕಾಗೋದಿಲ್ಲ. ಅದು ಅವ್ರವ್ರ ಡೈರೆಕ್ಟ್ರು ಹೆಂಗೆ ನೋಡ್ಕೊಂಡು ಹೋಗ್ತಾರೆ, ಹಂಗೆ ಪರ್ಸ್ಪೆಕ್ಟಿವ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದು ಸರ್, ದೃಶ್ಯ 2 ನೋಡಿದಾಗ ಯಾವತ್ತೂ ನಾವು ಯೋಚನೆ ಮಾಡಲಿಲ್ಲ ದೃಶ್ಯ 2 ಮಾಡ್ಬೋದು ಅನ್ನೋದು ಯೋಚನೆ ಮಾಡಲೇ ಇಲ್ಲ. ಬಟ್ ಜನ ಬರೋರು ಯಾರಾದ್ರು ದೃಶ್ಯ 2 ಮಾಡ್ಬೋದಾ ಅಂತ. ಬಟ್ ಯಾವಾಗ ನಮ್ಮಲ್ಲಿತ್ತು ಅಂದರೆ ಇಲ್ಲ, ಅವ್ರು ಒರಿಜಿನಲ್ಲೇ ಮಾಡಬೇಕು, ನಾವು ಯಾರು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಸೊ ನಮಗೆ ಅದ್ರ ಬಗ್ಗೆ ಯೋಚನೆ ಹೋಗಿರಲಿಲ್ಲ. ಅದನ್ನ ಇಟ್ಕೊಂಡು ರಾಜೇಂದ್ರ ಪೊನ್ನಪ್ಪ ಇಟ್ಕೊಂಡು ಮಾಡ್ಬೋದು ಅನ್ನೋದು ಹೋಗಿರಲಿಲ್ಲ. ರಾಜೇಂದ್ರ ಪೊನ್ನಪ್ಪ ಅಂತ ಹೆಸರಿಟ್ಕೊಂಡು ಬೇರೆ ಸಿನಿಮಾ ಬರೆದಿದ್ದೆ ನಾನು. ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ಮೇಲೆ ನಾನೊಂದು ಕತೆ ಬರ್ಕೊಂಡಿದ್ದೆ. ಬಟ್ ನಥಿಂಗ್ ಕಂಪೇರ್ ಟು ದೃಶ್ಯ. ಬಟ್ ಈ ದೃಶ್ಯ 2 ಬಂದಾಗ ವೆನ್ ಐ ವಾಚ್ ಇಟ್ ಆನ್ ಅಮೆಝಾನ್ ಪ್ರೈಮ್, ನಾನು ನೋಡಿದಾಗ ಅದನ್ನು ನಾನು ಅವ್ನು ಶುರು ಮಾಡಿದ ರೀತಿಗೆ ನಾನು ಶಾಕ್ ಆದೆ. ಅಂದರೆ ಆಲ್ರೆಡಿ ಒಬ್ಬ ನೋಡಿದ್ದಾನೆ ಇದನ್ನು ಅಂದ್ಬಿಟ್ಟು ಅವನು 6 ಇಯರ್ಸ್ ಅವನ್ನ ಆಬ್ಸೆಂಟ್ ಮಾಡೋ ಒಂದು ಥಾಟ್ ಇದೆ ನೋಡಿ. ಅಂದರೆ ಒಳಗೆಲ್ಲ ಹಾಕ್ಬಿಟ್ಟು ಸೊ 6 ಇಯರ್ಸ್ ಅವ್ನು ಇಲ್ಲ ಹಾಕತ್ತೆ, ಜೈಲು ಒಳಗಿದ್ದಾನೆ ಅವನು. ದಟ್ ಇಟ್ ಸೆಲ್ಫ್ ಗೇವ್ ಮಿ ಎ ಜರ್ಕ್. ಅರೆ, ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಎ ಫಿಲಿಮ್ ಲೈಕ್ ದಿಸ್ ವಿಚ್ ವಿ ಹ್ಯಾವ್ ನಾಟ್ ಶೋನ್ ದೇರ್. ಅದನ್ನು ದಟ್ ವಾಸ್ ಒನ್ ಇಂಟೆಲಿಜೆಂಟ್ ಸ್ಟಾರ್ಟ್. ಆಮೇಲೆ ಇಫ್ ಯು ಸಿ ಒಂದು ಲಿಟಲ್ ಹಿಂಗೆ ಅನ್ನತ್ತೆ, ದೆರ್ ಆರ್ ಸಮ್ ಪರ್ಪಸಸ್. ಯಾವಾಗಲೂ ನಾವೇನು ಯೂಶ್ವಲಾಗಿ ನಮ್ಮಲ್ಲೂ ಒಂದು ಥಾಟ್ ಇರುತ್ತೆ. ಒಂದು ಎಕ್ಸ್ಟ್ರಾರ್ಡಿನರಿ ಸೀನ್ ಬರುತ್ತೆ, ಯಾವುದೋ ಒಂದು ಎಮೋಷ್ನಲ್ ಭಾಗ ಬರುತ್ತೆ ಅಂದರೆ ಈ ಮುಂಚೆ ಒಂದು 3 ಸೀನ್ ಸುಮಾರಾಗಿ ಮಾಡ್ತೀವಿ ಬೇಕು ಅಂತ. ಅಂದರೆ ಜನಕ್ಕೆ ಲ್ಯಾಗ್ ಆಗಲಿ, ಅವ್ನು ಸುಮಾರು ಅನ್ನಲಿ, ತೊಂದರೆ ಇಲ್ಲ, ಆವಾಗಲೇ ಅದು ಅಂತ ಹಿಂಗೆ ಅಂತಾನೆ ಅಂದರೆ ಒಂದು ಮಾಡಿರ್ತೀವಿ. ಸೊ ದಟ್ ಕಾಂಟ್ರಾಸ್ಟ್ ಈಸ್ ವೆಲ್ ಪ್ಲೇಡ್ ಬೈ ದ ರೈಟರ್ ಇನ್ ದೃಶ್ಯ 2. ದೇರ್ ಇಸ್ ಆಲ್ವೇಸ್ ಎ ಟೆಂಪೋ ಫಾರ್ ಎ ಫಿಲಿಮ್. ವಾಟ್ ಈಸ್ ದ ಟೆಂಪೋ? ಹೌ ಡು ಯು, ದೇರ್ ಆರ್ ಸಮ್ ಫಿಲಿಮ್ಸ್ ಯು ಟು ಗೋ ಇನ್ ದಿಸ್ ಟೆಂಪೋ. ಒನ್ ಫಿಲಿಮ್ ಸೇಸ್ ಐ ವಿಲ್ ಟೇಕ್ ಯು ಸ್ಲೋಲಿ, ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಸ್ಲೋಲಿ ಅನ್ನೋದು ಇರುತ್ತೆ. Drishya is a film which will make you understand slowly. It is not a tempo which will take you in a faster tempo. It makes you sit coolly, it makes you like this, and suddenly it wakes you up like this. And once it wakes you up, it doesn't put you down again. That's the beauty of the whole screenplay. ತುಂಬ ಹೆದರ್ತೀವಿ ನಾವು. ಅಂದರೆ ಕೆಲವು ಸುಮಾರು ಸೀನ್ ಮಾಡೋಕ್ಕೆ ಬೋರ್ ಹೊಡೆದ್ಬಿಡ್ತಾ ಅಂತೀವಿ. ಆ ಧೈರ್ಯ ರೈಟ್ರಿಗೆ ಬೇಕು. ಇಲ್ಲಿ ಬೋರ್ ಹೊಡಿಲಿ ಬಿಡು, ಅಲ್ಲಿ ವಿಲ್ ವೇಕಪ್ ಅಂತ. ಆ ವೇಕಪ್ ಆದಾಗ ಏನಾಯ್ತು, ಇದನ್ನು ಮರ್ತೋಗ್ತಾರೆ. 2ನೇ ಜರ್ಕ್ ಕೊಟ್ಟಾಗ ಐ ವಾಸ್ ಲೈಕ್, ವಾ, I didn't expect, being a director myself, I didn't expect that jerk. ಆಮೇಲೆ ಬರೋ ಜರ್ಕ್ಸ್ ಇದೆಯಲ್ಲ, ದಟ್ ಲಾಸ್ಟ್ ಒಂದು 30 minutes ಜರ್ಕ್ ಇದೆಯಲ್ಲ, ವೇರ್ the hero does nothing. He has already played it before and he has already assumed it before and he made fool of everyone next to him. To show his intelligence, the best thing happened in the script was he fooled everybody in the picture. ಬಟ್ ಎಲ್ಲದಕ್ಕೂ ದೋ ವಿ ಥಿಂಕ್ ಏನೋ ಇವನು ಹಿಂಗೆ ಅನ್ಯಾಯ ಮಾಡ್ದ ಅಂತ ಅನಿಸಿದ್ರು ಕೂಡ ಆಲ್ ಫಾರ್ ಈಸ್ ಫ್ಯಾಮಿಲಿ. ನನ್ನ ಕುಟುಂಬನೇ ನನಗೆ ತುಂಬ ಮುಖ್ಯ ಅನ್ನೋದು. ಆ ಕುಟುಂಬದ ಪ್ರಕಾರ ಅವನು ಓಡಾಡಬೇಕಾದ್ರೆ ಅನ್ಯಾಯ ಅಂತ ಅನ್ನಿಸ್ತಿದ್ರು ಕೂಡ ಅಲ್ಲಿ ನಡೆದಿರೋ ಅನ್ಯಾಯನೂ ಒಂದಿದೆ. ಅದರಿಂದ ಅದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ದಟ್ಸ್ ಎ ವಂಡರ್ಫುಲ್ ವೇ ಆಫ್ ಬ್ಯಾಲೆನ್ಸಿಂಗ್ ಬೈ ಜ್ಯೂತು ಜೋಸಫ್ ಆ್ಯಂಡ್ ವಾಟ್ ಎವರ್ ಮೋಹನ್ಲಾಲ್ ಎಸ್ ಪೋರ್ಟ್ರೇಟ್ ಇನ್ ದಟ್ ಫಿಲಿಮ್ ಆಲ್ಸೋ ಅಲ್ಲ. ಅದು ಗಿವ್ಸ್ ಎ ಲೀಡ್ ಟು ಎವ್ರಿಬಡಿ ಅಷ್ಟೇ. ಒಂದಂತೂ ನಿಜ, ಎ ಕ್ರಿಮಿನಲ್ where the audience knows and the police knows that he is a criminal but still not able to prove it. So there is a story left balance. A criminal is on the roads outside
ವಾಟ್ ಎವರ್ ದ ರೀಸನ್ಸ್ ಆರ್ ಈ ಸ್ಟಿಲ್ ಎ ಕ್ರಿಮಿನಲ್ ಅಕಾರ್ಡಿಂಗ್ ಟು ದಿ ಪೊಲೀಸ್. ನೀನು ಲಾಜಿಕ್ ಸಾವಿರ ಇರ್ಬೋದು, ಬಟ್ ಅಲ್ಲೊಂದು ಕೊಲೆ ನಡೆದಿರೋದಂತೂ ನಿಜ, ಅದರಲ್ಲಿ ನಿಮ್ಮ ಭಾಗ ಇದೆ ಅನ್ನೋದು ನಿಜ. ಸೊ ಅದು ಪೆಂಡಿಂಗ್ ಅಂತ ಉಳಿದಿದೆ ಕತೆ. ಅದೊಂದು ಥಾಟು. ದೃಶ್ಯ ಕೊಟ್ಟಿರೋ ಸಕ್ಸಸ್ ರೇಂಜ್ ಇದೆಯಲ್ಲ, ಅದರಿಂದ ಸೆಕೆಂಡ್ ಯೋಚನೆ ಮಾಡೋಕ್ಕೆ ಜಾಗ ಸಿಕ್ತು ಎಲ್ಲರಿಗೂ. ದ ವೇ ಇಟ್ ರೀಚ್ಡ್ ಔಟ್ ಟು ಎವ್ರಿಬಡಿ, ಪ್ರತಿಯೊಂದು ಫ್ಯಾಮಿಲಿ. ನಾನು ಫಸ್ಟ್ ಟೈಮ್ ಜಡ್ಜ್ಗಳು ಲಾಯರ್ಸ್ ಎಲ್ಲ ಫೋನ್ ಮಾಡಿದ್ದು ಅದೊಂದು ಸಿನಿಮಾಗೆ ನನಗೆ, ವಾಟ್ ಎ ಫಿಲಿಮ್ ಯು ಮೇಡ್ ಅಂತ. ಸೊ ಅದು ಪೆಂಡಿಂಗ್ ಇರೋದು ಆಡಿಯನ್ಸ್ ತಲೆಯಲ್ಲೂ ಉಳ್ಕೊಂಡಿದೆ, ಎಲ್ಲರ ತಲೆಯಲ್ಲೂ ಪೆಂಡಿಂಗ್ ಇದೆ. ಸೊ ಏನು ಬರ್ಬೋದು ನೆಕ್ಸ್ಟು ಅನ್ನೋದು ಒಂದು ಬರುತ್ತೆ. ಎರಡು ಕಾಮನ್ ಫ್ಯಾಕ್ಟರ್ ಅಂತೂ ಬಂದೇ ಬರುತ್ತೆ. ಒಂದು, ಅವ್ರಿಗೆ ಗಿಲ್ಟ್ ಕಾಡ್ತಾನೆ ಇರುತ್ತೆ. ಇನ್ನೊಂದು, ಪಬ್ಲಿಕಲ್ಲಿ ಯಾವಾಗ ನೋಡಿದ್ರು ಇವನ್ನ ನಮಗೆ ಕಳ್ಳನ ಮಗ ಕಡೆ ಅವನು ಹೆಂಗೆ ತಪ್ಪಿಸ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡಿಬಿಟ್ಟು ಅನ್ನೋದು, ಇವೆರಡು ಥಾಟ್ನ ಇಟ್ಕೊಂಡು ದೇ ಹ್ಯಾವ್ ಸ್ಟಾರ್ಟೆಡ್ ಎ ಗೋಯಿಂಗ್ ಆನ್. ಅದ್ರ ಮೇಲೆ ಇಟ್ಸ್ ಆಲ್ ಅಬೌಟ್ ಈಸ್ ಇಂಟೆಲಿಜೆನ್ಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ ಈ ಗಾಟ್ ಈಸ್ ದಿ ಕೊರೋನಾ ಕೇಮ್ ಇನ್ ಟು ಲೈಫ್, ವಿಚ್ ಗೇಮ್ ಲಾಟ್ ಆಫ್ ಗ್ಯಾಪ್ ಟು ಸಿಟ್ ಇನ್ಸೈಡ್ ಅಂಡ್ ಥಿಂಕ್ ಅನ್ಸುತ್ತೆ ನನಗೆ. ಬಿಕಾಸ್ ಎಸ್ ಟೇಕನ್ 7 years ಟು ರೈಟ್ ಅಲ್ಲ, 7 ವರ್ಷ ಈ ವಾಸ್ ಬೀನ್ ಅಂದರೆ ಹೌ ಮಚ್ ವರ್ಷನ್ಸ್ ಇವುಡ್ ಹ್ಯಾವ್ ರಿಟರ್ನ್ ಅನಿಸ್ತು ನನಗೆ. ಬಿಕಾಸ್ ನನಗೆ ಸೆಕೆಂಡ್ ಹಾಫ್ ಎಲ್ಲ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅನಿಸ್ಬಿಡ್ತು ನನಗೆ. ಮೈಟ್ ಬಿ ವಿ ಡಿನ್ ಗಿವ್ ಸ್ಪೇಸ್ ಟು ಥಿಂಕು. ಸೊ ಯಾವುದೇ ಸ್ಕ್ರಿಪ್ಟ್ ಆಗಲಿ ಏನೇ ಆಗಲಿ, ಯು ಕ್ಯಾನ್ ನೆವರ್ ಸ್ಕ್ರಿಬಲ್ ಏನೋ ಅವ್ರ ಮೈಂಡನ್ನು ತಲೆಯಲ್ಲಿ ಇಟ್ಕೋಬೇಕು. ಯು ಶುಡ್ ಸ್ಕ್ರಿಬಲ್ ಆನ್ ಪೇಪರ್. ತುಂಬ ಜನ ಅನ್ಕೋದ್ರೆ ಇಲ್ಲಿ ಯೋಚನೆ ಮಾಡೋದು ಬರೋಲ್ಲ, ಇಲ್ಲಿ ಏನೇ ಬಂದರೆ ಇಲ್ಲಿ ಬರೀಬೇಕು ನೀವು. ಇಲ್ಲಿ ಬರೆದ್ರೆ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಅದು ನನ್ನ ಅಭ್ಯಾಸ ಕೂಡ, ಸ್ಕ್ರಿಬಲ್ ಮಾಡ್ತಾ ಇರಬೇಕು. ಸ್ಕ್ರಿಬಲ್ ಮಾಡ್ತಾ ಮಾಡ್ತಾ ನಾವು ಲಾಜಿಕ್ಸ್ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಹೆಂಗಾಗುತ್ತೆ, ಇದಾಗಲ್ಲ, ಇದು ಹಿಂಗೆ ಬೇಕು, ಹಿಂಗೆ ಬೇಕು. ಇದು ಈ ಕೆಲಸ ನಾವು ಮಾಡಲಿಲ್ಲ, ಅದು ನಮ್ಮ ತಲೆಗೆ ಒಳಿಲೂ ಇಲ್ಲ ಮಾಡಬೇಕು ಅನ್ನೋದು. ಇಷ್ಟು ಬುದ್ಧಿ, ಇಷ್ಟು ಇಂಟೆಲಿಜೆಂಟಾಗಿ ಬರುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಸಾ ದಿಸ್ ಹೋಲ್ ಫಿಲಿಮ್ ಅಲ್ಲ, ದ ಫಸ್ಟ್ ಥಿಂಗ್ ಐಟ್ ಇಟ್ ವಾಸ್ ಕ್ಲಾಡ್ ಫಾರ್ ಜಿತು ಜೋಸಫ್, ದ ವೇ ಹಿ ಹ್ಯಾಡ್ ಪ್ಲ್ಯಾನ್ ದ ಹೋಲ್ ಸಿನಾರಿಯೋ. ಆ್ಯಂಡ್ ಎಲ್ಲರಿಗಿಂತ ಆ್ಯಕ್ಚುಲಾಗಿ ದೆನ್ ಆಲ್ ದಿ ಅದರ್ ಲ್ಯಾಂಗ್ವೇಜಸ್ ಇಟ್ ಸೂಟ್ಸ್ Ravichandran ದ ಮೋಸ್ಟ್ ಆ್ಯಕ್ಚುಲಿ. ಬಿಕಾಸ್ ಈ ಮೇಡ್ ಎ ಸಿನಿಮಾ, ಅಲ್ಲಿ ಒಂದು ಸಿನಿಮಾ ಬಗ್ಗೆ ಅವ್ನಿಗಿರೋ ಪ್ಯಾಷನ್ ಕ್ಯಾರೆಕ್ಟರ್ ಮಾಡೋದು ಈ ವರ್ಷನ್. ಹೌದು, ಅದು ಹೇಳೋಕ್ಕೆ ಖುಷಿ ನನಗೆ ಡೈಲಾಗ್. ನಾನು ಈ ಬ್ರಹ್ಮಾಂಡವಾಗಿ ಸಿನಿಮಾ ಮಾಡಬೇಕು. ಆ್ಯಂಡ್ ಆಲ್ ದ ಪ್ರೀ ಪ್ಲ್ಯಾಂಡ್ ಇದೆಯಲ್ಲ, ಈ ಪ್ರೀ ಪ್ಲ್ಯಾಂಡೇ ತುಂಬ ಅಂದರೆ ನಿನಗಿಂತ ಒಂದು ಹೆಜ್ಜೆ ಮುಂದೆ ಅಂತ ನಾವು ಹೇಳ್ತೀವಿ ನೋಡಿ ಯಾವಾಗ. ಯೂಶ್ವಲಾಗಿ ನಿಮ್ಮದೊಂದು ಇರುತ್ತಲ್ಲ, ನಾನು ಏನದು ಚಾಪೆ ಕೇಳಕ್ಕೆ ತೋರಿದ್ರೆ ನಾನು ರಂಗೋಲಿ ಕೇಳಕ್ಕೆ ತೋರ್ತೀನಿ ಅನ್ನೋದು, ಅದೇ ಈ ಕತೆ. ಯಾವಾಗಲೂ ಸೆಲೆಕ್ಷನ್ ಆಫ್ ಆರ್ಟಿಸ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮಿಸ್ಫೈರ್ ಆದರೂ ತುಂಬ ಮಿಸ್ಫೈರ್ ಆಗುತ್ತೆ. ಈಗ ಏನಾಗುತ್ತೆ, ದೃಶ್ಯದಲ್ಲಿ ಹೀರೋ ಪ್ಲೇಸ್ ಒನ್ ವಂಡರ್ಫುಲ್ ಗೇಮ್ ವಿತ್ ಎ ರೈಟರ್ ಇನ್ ದ ಫಿಲ್ಮ್. ದ ರೈಟರ್ ಇಸ್ ನೌ ಇನ್ ಇನ್ನೋಸೆಂಟ್ ಪಾರ್ಟ್, ಲೈಕ್ ಎಂಜಾಯಿಂಗ್ ಎ ಸ್ಕ್ರಿಪ್ಟ್ ಫ್ರಮ್ ದಿ one of his was the producer who has come to make a film, and he finds him intelligent enough to discuss a story with him, but he doesn't know that this man is planning something for the future. So the whole cinema is revealed by Anantnag by the end of the film. Then there should be someone who is already popular above Ravichandran. He has to be above me, and he has to be a good star above me, and his voice has to be bigger than me. ಈಗ ನನ್ನನ್ನು ಅನಂತನಾಗ್ ಸಿನಿಮಾದಲ್ಲಿ ಬಂದು ಮುಚ್ಕೊಂಡು ಕೂತ್ಕೊಂಡ್ರೆ ಐ ಶುಡ್ ಸಿಟ್ ಡೌನ್. ಈಸ್ ಎ ಬಿಗ್ ಸ್ಟಾರ್, ಈಸ್ ಅ ಸೀನಿಯರ್ ಆರ್ಟಿಸ್ಟ್ ಟು ಮೀ, ಈಸ್ ಅ ವೆಲ್ ನೋನ್ ಆರ್ಟಿಸ್ಟ್, ಆ್ಯಂಡ್ he has his own way of coming on screen, he has his own charisma on screen. After those people made name only, we came into the market. Sir, it is not simple for a person to keep an image for 50 years. ಅನಂತನಾಗ್ ಹೆಸರು ಹೇಳಿದ್ರೆ ಇವತ್ತಿಗೂ ಒಂದು ಚರಿಷ್ಮಾ ಬರುತ್ತೆ ನಿಮಗೆ. ಇವತ್ತಿಗೂ ಆ ಲುಕ್, ಆ್ಯಂಡ್ ದ ಲ್ಯಾಂಗ್ವೇಜ್ ಓಲ್ಡ್, ಭಾಷೆ ಮಾತಾಡೋ ಓಲ್ಡ್, ಅವ್ರದ್ದೇ ಆದ ಒಂದು ಕನ್ನಡ ಒಂದು ಆ್ಯಕ್ಸೆನ್ಸ್ ಇರುತ್ತೆ ನಿಮಗೆ. ಅದು ಮಜಾ ಕೊಡುತ್ತೆ. ಅದು ನಮ್ಮ ಕಿವಿಯಲ್ಲಿ ಮನಸ್ಸಲ್ಲಿ ಉಳ್ಕೊಂಡಿರೋದು ಅವೆಲ್ಲ. ಸೊ ಆ ಪಾತ್ರದಲ್ಲಿ ನೀವು ಕೆಲವು ಇಮೋಷನ್ಸ್ನ, ಕೆಲವು ಸೀನ್ಸ್ನ ಹೇಳ್ತಾ ಹೋದರೆ ಕೂತಿರೋನು ಒಪ್ಕೋತಾನೆ, ಅನಂತನಾಗ್ ಹೇಳ್ತಿದ್ದಾರೆ ಅಂತ. ದಟ್ ಈಸ್ ದಿ ಕ್ಯಾರೆಕ್ಟರ್ ಅನಂತನಾಗ್ ಪ್ಲೇಸ್. ಸೊ ಕೆಲವು ವರ್ಡ್ಸ್ ಯಾರು ಬಾಯಿಂದ ಬರೋದು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ಲಿ ವೆಯ್ಟ್ ಕೊಡೋದು ಇಡೀ ಸಿನಿಮಾಗೆ ಫೈನಲ್ ರಾಜೇಂದ್ರ ಪೊನ್ನಪ್ಪ ಗೆಲ್ಲೋದಕ್ಕೆ ಅನಂತನಾಗೆ ಇಂಪಾರ್ಟೆಂಟ್ ಪಾತ್ರ ವಹಿಸೋದು. ಗೆಲ್ಲೋದು ನಾನು, ಆ್ಯಕ್ಚುಲಾಗಿ ಅನಂತನಾಗ್ ಸೋತಿರ್ತಾರೆ, ಬಟ್ ಅನಂತನಾಗ್ ಗೆಲ್ಲಿಸ್ತಾರೆ ನನ್ನ. ಅನಂತನಾಗ್ ಮೇಕ್ಸ್ ಮಿ ವಿನ್ ಇನ್ ದ ಪಿಕ್ಚರ್. ದಟ್ ಈಸ್ ದ ಬ್ಯೂಟಿ ಆಫ್ ದ ಹೋಲ್ ಪ್ರಾಡಕ್ಟ್. ಅಲ್ಲಿ ನೀವು ಕರೆಕ್ಟಾಗಿ ಗಮನಿಸ್ತಾ ಬಂದರೆ ಇವನ ಜೊತೆಲಿ ಎಲ್ಲರನ್ನೂ ಮೋಸ ಮಾಡ್ಕೊಂಡೇ ಬಂದಿರೋದು ಇವನು. ಇವರೆಲ್ಲ ಸೇರಿ ಅವನ್ನ ಗೆಲ್ಲಿಸ್ತಾರೆ. ಆ್ಯಕ್ಚುಲಾಗಿ ಲಾಯರು ಇವನ್ನ ಗೆಲ್ಲಿಸ್ತಾರೆ, ಈ ಕಡೆ ಇವರು ಗೆಲ್ಲಿಸ್ತಾರೆ. ದಟ್ ಈಸ್ ಹೋಲ್ ಡ್ರಾಮಾ. ಬಟ್ ಅಲ್ಲಿ ಅವನ್ನ ಮೆಚ್ಕೋತಾರೆ ತಿರ್ಗಾ. ಅಂದರೆ ಒಂದು ಫ್ಯಾಮ್ಲಿಗೋಸ್ಕರ ಇವನು ಏನೆಲ್ಲ ಮಾಡ್ತಾನೆ ಕಣಯ್ಯ ಇವನು. ಒಂದು ಮತ್ತೆ ವಾಪಸ್ ಬಂದಾಗ ಅವ್ರಿಗೆ ಇವನು ಟು ಸೇವ್ ಹಿಸ್ ಫ್ಯಾಮಿಲಿ ಈ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಸರ್, ನಾನು ಯಾವಾಗ ವಿ ಆರ್ ಆಲ್ ಬೌಂಡೆಡ್ ಬೈ ಸರ್ಟನ್ ಜನ್ರೇಷನ್ಸ್. ಒಂದು ಜನ್ರೇಷನ್ಸಿಂದ ಹಿಂಗೆ ಬಂದಿದೆ. 25-26 ಆಗ್ತಿದ್ದಂಗೆ ಮದುವೆ ಆಗ್ಬಿಡ್ಬೇಕು, 28ಕ್ಕೆ ಮಗು ಆಗ್ಬಿಡ್ಬೇಕು ಇದು ಅಂತ. ಬಟ್ ತುಂಬ ಜನ ನೀವು ಹೇಳೋ ಆ್ಯಂಗಲಲ್ಲಿ ಯೋಚನೆ ಮಾಡಿರಲ್ಲ.
ನಮಗೆ ಅದು ಮದುವೆ ಆದಮೇಲೆ ಅನಿಸುತ್ತೆ ಜೀವನದಲ್ಲಿ ನಮ್ಮಂಥವ್ರು ಮದುವೆನೇ ಬೇಕಾಗಿರಲಿಲ್ವೇನೋ. ನಮಗೆ ಯಾವಾಗ ಅದು ಬರ್ಡನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ನಮ್ಮ ಕ್ರಿಯೇಟಿವ್ ಸರ್ಕಲ್ಗೆ ನಮಗೆ ಟೈಮಿಂಗ್ಸ್ ಇರೋಲ್ಲ, ಟೈಮಿಂಗ್ ಸೆನ್ಸ್ ಇರೋಲ್ಲ. ನಮಗೆ ಯೋಚನೆ ಅನ್ನೋದು ಯಾವಾಗ ಬರುತ್ತೆ ಗೊತ್ತಿಲ್ಲ. ರಾತ್ರಿ 3 ಗಂಟೆಗೆ ಎಬ್ಸುತ್ತೆ, 3 ಗಂಟೆಗೆ ಅದು ಬರಿತಾ ಇರಬೇಕಾಗುತ್ತೆ. ಸೊ ನಾವು ನಮ್ಮ ಯೋಚನೆಯಲ್ಲಿ ಮುಳುಗಬೇಕಾದ್ರೆ ಪಕ್ಕದಲ್ಲಿ ಫ್ಯಾಮಿಲಿ ಅದೇ ಮೂಡಲ್ಲಿ ಇರಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ. ಸೊ ಆ ಮೂಡು ಈ ಮೂಡು ಕ್ಲ್ಯಾಶ್ ಆಗೋದಂತೂ ಗ್ಯಾರಂಟಿ. ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ರು ಕೂಡ ಸಡನ್ನಾಗಿ ಇನ್ನೆಲ್ಲೋ ತಲೆ ಹೊಡೆದು ಬಿಡುತ್ತೆ, ಅರೇ ಏನೋ ಅಂತ ಹಿಂಗೆ ಹೋಗುತ್ತೆ. ಸೊ ಯು ಆರ್ ನಾಟ್ ಗಿವಿಂಗ್ ಯುವರ್ ಫುಲ್ ಟೈಮ್, ಫುಲ್ ಮೈಂಡ್ ಆರ್ ಫುಲ್ ಆರ್ಟ್ ಟು ದಿ ಫ್ಯಾಮಿಲಿ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಎಸ್ಪೆಷಲಿ ನನ್ನಂಥವನಿಗೆ. ಐ ಹ್ಯಾವ್ ಫೇಸ್ ದಿಸ್ ಪ್ರಾಬ್ಲಮ್ ಆಲ್ಸೋ. ದಟ್ ಈಸ್ ವಾಟ್ ಫಾರ್ 20 years I never gave time to them. 20 and 25 yearsವರೆಗೂ I never gave time to them unless market failed me and gave me some gap to be in the house for some time. So I always take my failures also in that positive mode. But I must be ನಾನು ಇಷ್ಟು ದಿವಸ ನನ್ನ ಫ್ಯಾಮಿಲಿಗೆ ಅನ್ಯಾಯ ಮಾಡಿರೋದಕ್ಕೆ ಒಂದು ಸ್ವಲ್ಪ ಮಾರ್ಕೆಟ್ ಕಟ್ ಮಾಡಿ ಮನೆ ಒಳಗಿರೋ ಒಂದು ಸಮಯ ಕೊಟ್ಟಿದ್ದೇನೆ. ಸೊ ನನ್ನ ಪ್ರೆಸೆನ್ಸ್ ಕೂಡ ಅವ್ರಿಗೂ ಬೇಕಾಗಿತ್ತೇನೋ. ಮೈಟ್ ಬಿ ದೇ ಆಲ್ಸೋ ವುಡ್ ಹವ್ ಫೆಲ್ಟ್ ಇಟ್ಸ್ ಓನ್ಲಿ ಟೈಮ್ಸ್ ಬರೀ ಸಿನಿಮಾನೇ ಅವನಿಗೆ ಬೇರೆ ಏನಿಲ್ವಾ ಅಂತ ಅನಿಸಿರೋದು. ಬಟ್ ಅದು ಕ್ರಿಯೇಟಿವ್ ಮೈಂಡ್ಸ್ಗಳಿಗೆ ಅದು ಏನೂ ಮಾಡೋಕ್ಕಾಗಲ್ಲ. ಒಂದು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವನು ಅದು ಮುಗಿಸ್ಲೇಬೇಕದು. ನಾನು 3 ಸಲ ಬಿಟ್ಟು ಬಂದೆ ಪೇಂಟಿಂಗ್ ಮಾಡ್ತೀನಿ ಅಂದರೆ ಮತ್ತೆ ಬದಲಾವಣೆ ಆಗುತ್ತೆ, ಥಾಟೇ ಬದಲಾಗುತ್ತೆ. ನಾವು ಯಾವುದೇ ಸೀನ್ ಇವತ್ತು ಶೂಟ್ ಮಾಡಿದ್ರೆ ಇನ್ನೊಂದು ತಿಂಗಳು ಬಿಟ್ಟು ಶೂಟ್ ಮಾಡಿದ್ರೆ ನಾವು ಅದೇ ಥರ ಶೂಟ್ ಮಾಡೋಕ್ಕಾಗಲ್ಲ, ಬೇರೆ ಥರ ಮಾಡೇ ಮಾಡ್ತೀವಿ. ಸೊ ದಟ್ ಈಸ್ ಆಲ್ವೇಸ್ ಎ ಪ್ರಾಬ್ಲಮ್ ವಿತ್ ಎನಿ ಕ್ರಿಯೇಟರ್. ಕತೆ ಅನ್ನೋದು ಯಾವಾಗಲೂ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಹೇಳೋದು ಅಂದರೆ ಒಂದು ಸಿನಿಮಾನ ಫಸ್ಟ್ 1 or 2 ಲೈನ್ಸಲ್ಲಿ ಹೇಳ್ರಿ, ವಾಟ್ ಈಸ್ ಯುವರ್ ಸ್ಟೋರಿ. ಲೆಟ್ ಇಟ್ ಬಿ ಜಸ್ಟ್ ಎ ಲವ್ ಸಬ್ಜೆಕ್ಟ್ ಆಲ್ಸೋ. ಲವ್ ಸಬ್ಜೆಕ್ಟ್ ಟೋಲ್ಡ್ ಇನ್ ದಿ ಮ್ಯೂಸಿಕಲ್ ಫಾರ್ಮ್ with mixed up emotions of a family. Okay. This is one story. Or it can be just a musical family. It's a fantasy love story I want to express. This is one line you should be able to tell. ಮಿಸ್ಟೀರಿಯಸ್ ಆಗಿ ಹೇಳ್ತೀಯೋ, ಕಾಮಿಡಿಯಾಗಿ ಹೇಳ್ತೀಯೋ, ಇಲ್ಲ ಏನು ಹೇಳಬೇಕು ಅಂದ್ಕೊಂಡಿದ್ಯೋ ನೀನು ಒಂದು ಲೈನಲ್ಲಿ ಯು ಶುಡ್ ಬಿ ಪ್ರಿಪೇರ್ಡ್ ಟು ರೈಟ್. ದೆನ್ ಓನ್ಲಿ ಯು ವಿಲ್ ನೋ ದಟ್ ದಿಸ್ ಈಸ್ ಯುವರ್ ಪಿಕ್ಚರ್. ಲೆಟ್ ಇಟ್ ಬಿ ಎನಿಥಿಂಗ್, ಈವನ್ ಇಫ್ ಇಟ್ ಜಸ್ಟ್ ಎ ಕಾಮಿಡಿ ಫಿಲ್ಮ್. ಯು ಕ್ಯಾನ್ ಸೇ ಮೈನ್ ಇಸ್ ಅ ಕಾಮಿಡಿ ಫಿಲ್ಮ್ ವಿತ್ ನೋ ಲಾಜಿಕ್ಸ್. ಅಂದರೆ ವಿತ್ ನೋ ಲಾಜಿಕ್ಸ್ ನೀನೇ ಬರ್ಕೋ. ಸೊ ನಿನಗೆ ಗೊತ್ತಿರಬೇಕು, ನಾನು ಲಾಜಿಕ್ಸ್ ಕೊಡಲ್ಲ, ನಾನು ಸರ್ಕಾಸ್ಟಿಕ್ಕಾಗಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗು. ಬಟ್ ದಟ್ ಈಸ್ ಯುವರ್ ಥಾಟ್ ಅನ್ನೋದು ಫಿಕ್ಸ್ ಆಗ್ಬಿಡು ಅಟ್ಲೀಸ್ಟ್. ನೆಕ್ಸ್ಟ್ ಗೋ ಆ್ಯಂಡ್ ಟೆಲ್ ಯುವರ್ ಸ್ಟೋರಿ ಇನ್ ಎ ಪ್ಯಾರಾಗ್ರಾಫ್ ಆರ್ ಎ 1 page ವೇರ್ ಯು ಸೇ Kairam is one character, Ravichandran is character, night 10:30 is going to come, we are going to interview, what are we going to, this is the story. You have planned something, I have planned something, you are expecting something, I am going to tell something, you are going to build up. This is the screenplay interest now. I expect you to ask some questions and you ask me some twisting questions and I have to answer, and this will give you more new questions to answer. So this is what is a new screenplay. It starts building up. ನೀವೇನೇ ಪ್ರಶ್ನೆ ಕೇಳ್ಕೊಂಬಂದಿದ್ರು ನಿಮ್ಮದೊಂದು ಉತ್ತರ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿರ್ತೀರ. ನಾನು ಬೇರೆ ಉತ್ತರ ಕೊಟ್ಟ ತಕ್ಷಣ ನಿಮ್ಮಲ್ಲಿ ಬೇರೆ ಪ್ರಶ್ನೆ ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಹೌ ದಿ ಸ್ಕ್ರೀನ್ ಪ್ಲೇ ಶುಡ್ ರನ್. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತಾನೋ ಅದಕ್ಕೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾ ಇದ್ದಾರೆ ಅವನಿಗೆ. ಈ ಸ್ಟಾರ್ಟ್ಸ್ ಗೆಟಿಂಗ್ ದ ಇಂಟ್ರೆಸ್ಟ್. ಯಾವಾಗಲೂ ಆಡಿಯನ್ಸ್ನ 2 ಥರ ಸಿನಿಮಾಗಳಿದೆ. ಒಂದು ಅವನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಸಿನಿಮಾ ತೋರಿಸೋದು. ಸೊ ಅವನಿಗೆ ದಾರಿ ಕೊಡಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ. ಇದೇ ಆಗುತ್ತೆ, ಹಿಂಗೆ ಆಗುತ್ತೆ ಅನ್ನೋದು ಸ್ವಲ್ಪ ಕ್ಲೂ ಕೊಡ್ತಾ ಬಂದರೆ ಅವನಿಗೂ ಖುಷಿ, ನಾನು ಗೆಸ್ ಮಾಡಿದೆ. ಇಲ್ಲ ಫಸ್ಟಿಂದನೇ ಫಾರ್ಮೆಟ್ ಬೇರೆ ಆಗ್ಬಿಡ್ಬೇಕು. ಇದು ಇವಾಗ ನಮ್ಮ ಏಕಾಂಗಿ ಎಲ್ಲ ನಮ್ಗೆ ಆಗಿದ್ದಂಗೆ ದೇ ಕೆನಾಟ್ ನೋ ವಾಟ್ ಈಸ್ ನೆಕ್ಸ್ಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಕ್ಯಾರೆಕ್ಟರ್. ಐ ಆಮ್ ದಿ ಓನ್ಲಿ ಫೆಲೋ. ಲೈಫಲ್ಲಿ 2 ಭಾಗ ನಮ್ಮದು. ಒಂದು ನಿಮ್ಮ ಕುಟುಂಬ, ನೀವುಂಟು, ನಿಮ್ಮ ಸಂಬಂಧಿಕರು ಉಂಟು, ನಿಮ್ಮ ಫ್ಯಾಮಿಲಿ ಉಂಟು, ನಿಮ್ಮ ಹೆಂಡತಿ ಮಕ್ಕಳು, ವಾಟ್ ಎವರ್. ಜಸ್ಟ್ ಈಸ್ ಒನ್ ಫ್ಯಾಮಿಲಿ. ಯು ಲವ್, ಯು ಫೈಟ್, ಯು ಬಿ ವಿತ್ ದಮ್. ಇದರ ನೆಕ್ಸ್ಟ್ ಭಾಗ ಬರೋದು ವೆನ್ ಯು ಗೋ ಔಟ್ಸೈಡ್. ದಟ್ಸ್ ಯೋರ್ ಫ್ರೆಂಡ್ ಸರ್ಕಲ್ ಆ್ಯಂಡ್ ಯುವರ್ ಬಿಸ್ನೆಸ್, ವಾಟ್ ಎವರ್. ಇವೆರಡೇ ಭಾಗ ನಿಮ್ಮ ಜೀವನದಲ್ಲಿ ನಿಮ್ಗೆ ಉಳ್ಕೊಳ್ಳೋದು. ಇವೆರಡೂ ಮೋಸ ಮಾಡಿದಾಗ ಒಬ್ಬ ಮನುಷ್ಯ ಏನಾಗ್ಬೋದು? ವಾಟ್ ಹ್ಯಾಪನ್ಸ್ ವೆನ್ ಈ ದೆನ್ ಈ ಡಿಸೈಡ್ಸ್ ಐ ಡೋಂಟ್. ಅದೇ ಸೀಡ್ ಅದಕ್ಕೆ. ನಾನು ಕ್ಯಾರೆಕ್ಟರಿಂದ ಹುಟ್ಕೊಂಡು ಕತೆ ಇಲ್ಲ ಅದು ಆದಾಗ ಅವನು ಈ ಬಿಕಮ್ಸ್ ಎ ಲೋನರ್. ಅಂದರೆ ಪ್ರಪಂಚ ನಂಬಕ್ಕೆ ಆಗಲ್ಲ. ಇಫ್ ಯುವರ್ ವೈಫ್ ಚೀಟ್ಸ್ ಯು, ಆಫ್ ಯುವರ್ ಮದರ್ ಚೀಟ್ಸ್ ಯು, ಆ್ಯಂಡ್ ಇಫ್ ಎ ಕ್ಲೋಸ್ ಫ್ರೆಂಡ್ ಆಫ್ ಯು ಚೀಟ್ಸ್ ಯು, you don't start believing anything in life. Then you decide, I don't need any of this world, I should start living. I don't want anything in this world. That is how he becomes alone. That is what his ekangi is. ಸರ್, ಯಾವುದೋ ಒಂದು ಥಾಟ್ ಪ್ರೊಸೆಸ್ ಸಿಗುತ್ತೆ ನಮಗೆ, ಒಂದು ಸಿನಿಮಾ ಈಗ ಯಾಕೆ ಮಾಡಬಾರ್ದು ಅಂತ. ಆ್ಯಂಡ್ ಯು ಡೋಂಟ್ ನೋ ದ ರೀಸನ್. ಐದರ್ somebody would have asked you a question or somebody would have given you that clue and gone. ಇಲ್ಲ ಯಾವುದೋ ಒಂದು ಸಿನಿಮಾ ನೋಡ್ಬೇಕು, ನಮಗಿಲ್ಲ ಅಲ್ಲಿಂದ ಇನ್ನೇನೋ ಇದು ಹಿಂಗೆ ಯಾಕೆ ಆಗ್ಬಾರ್ದು ಅನ್ನೋದು ಹೊರಡುತ್ತೆ. ಈ ಏಕಾಂಗಿ ಹೆಂಗೆ ಬಂತು ಅನ್ನೋದು ನನಗೆ ಇವತ್ತಿಗೂ ನನಗೆ ಅದು ಒಂದು ಪ್ರಶ್ನೆ. ಅದು ಏಕಾಂಗಿ ಪದ ಕೂಡ ಇಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನನಗೆ. ಸಡನ್గా ಐ ಆಮ್ ನಾಟ್ ಸೋ ಇಂಟೆಲಿಜೆಂಟ್ ಟು ಗೆಟ್ ದಸ್ ವರ್ಡ್ಸ್, ಬಟ್ ಇಟ್ ಕಮ್ಸ್ ಇಟ್ ಟು ಯು ಆಲ್ ಆಫ್ ಎ ಸಡನ್. ಒಂದು ದಿವಸ ಬರುತ್ತೆ ಅದು.
ಏಕಾಂಗಿ ಅಂತ ಟೈಟ್ಲಿಟ್ಟೇ ಶುರು ಮಾಡ್ತೀವಿ. ಅದು ಶುರು ಮಾಡಿದ್ಮೇಲೆ ಏಕಾಂಗಿ ಬರ್ತಿದ್ದಲ್ಲ, ಏಕಾಂಗಿ ಅಂತಲೇ ಬರಿತೀನಿ. ಮೈಟ್ ಬಿ ಹಂಸಲೇಖ ವಾಸ್ ವೆರಿ ಕ್ಲೋಸ್ ಟು ಮೀ, ಬಿಟ್ಟಾಗಲೂ ನನಗೆ ಆ ಫೀಲ್ ಆಗಿದೆಯೇನೋ ಒಳಗೆ ಗೊತ್ತಿಲ್ಲ, ಅದಕ್ಕೆ ಅದು ಸೇರಿಕೊಳ್ಳುತ್ತೆ. ಆಮೇಲೆ ಕತೆ ಬರೀಬೇಕಾದ್ರೆ ನಾನು ಅದನ್ನು ಒಂದು 2 ಪೇಜ್ ಡೈಲಾಗ್ ಬರೆಯೋದು, ಆ 2 ಪೇಜ್ನ 2 ಲೈನ್ ಮಾಡೋದು. ವೈ ನಾಟ್ ವಿ ಟೆಲ್ ಇಟ್ ಇನ್ ಎ ಶಾರ್ಟ್ ವೇ. ಇವಾಗ ಒಂದು ಹುಡುಗಿನ ಐ ಲವ್ ಯು ಅಂದರೆ ಸಾಕಲ್ಲ, ಅದಕ್ಕೆ ಯಾಕೆ ಒಂದು ಅಷ್ಟು ಲೆಕ್ಚರ್ ಹೊಡಿಬೇಕಾ ನಾವು, ನಿನ್ನ ಕಣ್ಣು ಚೆನ್ನಾಗಿದೆ ಮೂಗ್ಚಿ ಇಷ್ಟೆಲ್ಲ ಹೇಳ್ಬೇಕನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು, ವೈ ನಾಟ್ ಯು ಗೋ ಇನ್ ಎ ಫಾಸ್ಟರ್ ರೇಂಜ್, ವೈ ನಾಟ್ ಯು ಗೋ ಇನ್ ಎ ಶಾರ್ಟರ್ ವೇ ಆಫ್ ಡೈಲಾಗ್ಸ್ ಆ್ಯಂಡ್ ಕೀಪ್ ಮೋರ್ ಸೀನ್ಸ್ ಅನ್ನೋದು ಆ ಪಿಕ್ಚರಲ್ಲಿ ಬಂದಿದ್ದಂಥ ಸೀನ್ಸು. ಸೊ ಇಟ್ ವಾಸ್ ಎ ಚಾಲೆಂಜ್ ಟು ರೈಟ್ ದೋಸ್ ಸೀನ್ಸ್ ಆಲ್ಸೋ. ಇಫ್ ಪೀಪಲ್ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ಇಟ್ ವೆಂಟ್ ಥ್ರೂ ಅನ್ನೋದಿದೆಯಲ್ಲ, ಇಟ್ ವಾಸ್ ಲಾಟ್ ಆಫ್ ಫಿಲಾಸಫಿಕಲ್ ಮ್ಯಾಟರ್ಸ್. ನಾನು ಐ ಟಾಕ್ ಲಾಟ್ ಆಫ್ ಫಿಲಾಸಫಿ ಇನ್ ಎ ಸಿಂಪಲ್ ಮ್ಯಾಟರ್. ತೀರಾ ದೊಡ್ಡ ವಿಷಯನ ಚಿಕ್ಕ ಲೈನಲ್ಲಿ ಹೇಳ್ತಾ ಹೋಗಿರ್ತೀನಿ ನಾನು. ಅವ್ಳು ಲಾಸ್ಟ್ ಪಿಕ್ಚರ್ ಎಂಡಲ್ಲಿ ಒಂದು ಡೈಲಾಗ್ ಕೇಳ್ತಾಳೆ, ಅದು ತುಂಬ ಜನಕ್ಕೆ ಅರ್ಥನೇ ಆಯಿತು ಅರ್ಥ ಆಗಲಿಲ್ಲೋ ಗೊತ್ತಿಲ್ಲ. ಈಗ ನೀನು ಗೆದ್ದಾಯಿತು, ನಾನು ಗೆದ್ದನ ಇಲ್ವ ಅಂತಾಳೆ. ಅವಾಗ ಹೇಳ್ತಾನೆ, ನೀನು ಸೋತೆ, ನಿನ್ನ ಪ್ರೇಮ ಗೆಲ್ತು ಅಂತಾನೆ, ಪ್ರೀತಿ ಗೆಲ್ತು ನಿನ್ನ ಅಂತಾನೆ. ಸಿ ಫೈನ್, ಸೊ ನಾನೇನು ಮಾಡಬೇಕು ಈಗ ಅಂತಾನೆ, ಉಸಿರಿಟ್ಕೊ ಅಂತಾನೆ. ಯಾಕಂದ್ರೆ ಆ ಗೇಮ್ ಆಡ್ಕೊಂಡು ಬಂದಿರ್ತಾರೆ ಅವರು. ನನ್ನ ಎಷ್ಟು ಪ್ರೀತಿಸಿಂದ ಗೊತ್ತಾಗಬೇಕಾದ್ರೆ ಶುಡ್ ಬಿ ರೆಡಿ ಟು ಗಿವ್ ಯುವರ್ ಲೈಫ್ ಫಾರ್ ಮಿ, ಸ್ಯಾಕ್ರಿಫೈಸ್ ಯುವರ್ ಲೈಫ್, ದಟ್ ಈಸ್ ಲವ್ ಅಂದರೆ ಉಸಿರಿಟ್ಕೋತಾನೆ ಅವನು. ಆ ಸಿಗರೇಟ್ ತೋರಿಸಿರ್ತೀನಿ. ಸಿ ನಾವು ಇವಾಗ ಸೀನ್ಸಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಉಸಿರಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಹೌ ಡು ಪೀಪಲ್ ನೋ ದಟ್ ಐ ಆಮ್ ಹೋಲ್ಡಿಂಗ್ ಮೈ ಬ್ರೆತ್ ಆನ್ ಎ ಸ್ಕ್ರೀನ್? ಇಟ್ ಈಸ್ ನಾಟ್ ಗೋಯಿಂಗ್ ಟು ಶೋ. ನಾನು ಉಸಿರಿಗೆ ಇಟ್ಕೊಂಡಿದ್ದು ಪೀಪಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್. ನಾನು ಅದಕ್ಕೋಸ್ಕರ ಒಂದು ಸಿಗರೇಟ್ ಇಟ್ಕೊತೀನಿ, ಆ ಸಿಗರೇಟ್ ಹಂಗೆ ಕರೆಕ್ಟಾಗಿ ಬರ್ತದೆ. ಈ ಥರ ಇದೆಲ್ಲ ವೆರಿ ಸ್ಮಾಲ್ ಎಲಿಮೆಂಟ್ಸ್. ಇದು ಅದು ಅರ್ಥನೇ ಆಗೋಲ್ಲ ನಿಮಗೆ. ಆ ಕಣ್ಣು ಮಾತ್ರ ಕೆಂಪಾಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಅವಳೆ ಓಕೆ ಬಿಡ ಅಂತ ಹಿಂಗೆ ಅಂದಿರ್ತಾಳೆ. ಅದೇ ಗೇಮ್ ಅವಳಿಗೆ ಕೊಡ್ತಾನೆ, ಅದನ್ನು ಮತ್ತೆ ಕ್ಲೈಮ್ಯಾಕ್ಸ್ ಅಂತ ಪೂರ್ಣಿಸಿ. ಈ ಥರ ಬರೀಬೇಕಾದ್ರೆ ಇವೆಲ್ಲ ಸೇರ್ಕೊಳ್ಳುತ್ತೆ ನಿಮಗೆ. ವೆನ್ ಯು ವಾಂಟ್ ಟು ಟ್ವಿಸ್ಟ್ ಯುವರ್ ಕ್ಲೈಮ್ಯಾಕ್ಸ್ ಏನೋ ವಸ್ತು, ಯೂಶ್ವಲಿ ಹೋಗ್ತಾ ಎಂಡ್ ಆಚೆ ಕೊಟ್ಟು ಕಳ್ಸೋದೇನು ಜನಕ್ಕೆ ಏನೋದಿರುತ್ತೆ, ಒಂದು ಎಕ್ಸ್ಕ್ಲೂಸಿವ್ನೆಸ್ ಏನು, ಒಂದು ಟ್ವಿಸ್ಟ್ ಆಫ್ ಸ್ಟೋರಿ ಏನು, ಏನಾರು ಒಂದು ಮೆಸೇಜ್ ಹೇಳೋದು ಅನ್ನೋದಕ್ಕಿಂತಲೂ ಟ್ವಿಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಥರನೂ ಕ್ಲೈಮ್ಯಾಕ್ಸ್ ಮಾಡ್ಬೋದಾ, ಈ ಥರನೂ ಒಂದು ಉತ್ತರ ಕೊಡ್ಬೋದಾ ಅಂದಾಗಲೇ ಸಿನಿಮಾಗಳಿಗೆಲ್ಲ ಜಾಸ್ತಿ. ಸರ್ ಅದರಲ್ಲಿ ನಿಮಗೆ ನಾನು ಮಾಡಿದ ತಪ್ಪು ಹೇಳ್ಬಿಡ್ತೀನಿ. ಈಗ ನಾನು ಯಾವುದೇ ಒಂದು ಎಲಿಮೆಂಟ್ ಮಾಡ್ಬೇಕಾದ್ರೆ, ಈಗ ನಮಗೆ ಕೈರಮ್ ವಾಶಿ ಅಂದ ತಕ್ಷಣ ಒಂದು ಚಿಕ್ಕ ಪಿಕ್ಚರ್ ಬಂದುಬಿಡುತ್ತೆ ಇವ್ರು ಹೇಳಿದಾಗ. ನಿಮ್ಮನ್ನೆಲ್ಲೋ ಇಂಟರ್ವ್ಯೂಲ್ ನೋಡಿರ್ತೀವಿ ಅಂದರೆ ನೀವು ಹಿಂಗೆ ಅಡ್ಡ ಬಿಟ್ಟಿರ್ತೀರ, ಹಿಂಗಿರ್ತೀರ, ಗ್ರೇ ವೈಟ್, ಇದು ತಲೆಗೆ ಬಂದುಬಿಡುತ್ತೆ ನಮಗೆ. ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹೆಂಗಿರ್ತಾನೆ ಗೊತ್ತು, ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಹೆಂಗಿರ್ತಾನೆ, ಏಕಾಂಗಿ ಹೆಂಗಿರ್ತಾನೆ ಗೊತ್ತಿಲ್ಲ ಅಲ್ವಾ. ಆವಾಗ ಏಕಾಂಗಿ ಅನ್ನೋದಕ್ಕೆ ನಾನು ಕತೆ ಪಿಕ್ಚರೈಸ್ ಮಾಡಬೇಕಾಗಿತ್ತು, ಒಂದು ಸ್ಟೋರಿನ ಪಿಕ್ಚರೈಸ್ ಮಾಡಬೇಕಾಗಿತ್ತು. ನಾನೇನು ಮಾಡಿದೆ, ಪಿಕ್ಚರೈಸ್ ಮಾಡಲಿಲ್ಲ, ಡೈಲಾಗಲ್ಲಿ ಹೇಳಿದೆ ನಾನು. ಆ ಡೈಲಾಗು ನಿಮಗೆ ಆ ಫ್ಲೋಲ್ಲಿ ಅವ್ರಿಗೆ ಪಟ್ಟಂತ ಕಿವಿಗೆ ಹೋಗಲ್ಲ, ವಿಜುವಲ್ ಸಮೇತ ಇಲ್ಲದೆ ಇರೋದ್ರಿಂದ. ನೀವು ನೋಡಿದ್ರೆ ಬಿಗಿನಿಂಗ್ ಸಿನಿಮಾನೇ ಅದರಲ್ಲಿ ಸ್ಟಾರ್ಟ್ ಆಗೋದೇ ಒಬ್ಬ ಕ್ಯಾರೆಕ್ಟ್ರು ಯಾವ ಫೋನು ರಿಸೀವ್ ಮಾಡೋದಿಲ್ಲ, ಬೇವೇರ್ ಆಫ್ ಮೀ ಅಂತ ಸ್ಟಾರ್ಟ್ ಆಗುತ್ತೆ, ಬೇವೇರ್ ಆಫ್ ಡಾಗ್ಸ್ ಅಂತಲ್ಲ. ಸೊ ಇಲ್ಲಿ ವೇರ್ ಐ ಗೋ ರಾಂಗ್ ಈಸ್, ಸಿನಿಮಾ ಶುರು ಮಾಡಬೇಕಾದ್ರೆ ಜನಕ್ಕೆ ಏನಾಗುತ್ತೆ ಅಂದರೆ, ಮೇಡ್ ಟು ಅಂಡರ್ಸ್ಟ್ಯಾಂಡ್ ಒಂದು, ಮೇಕ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ಒಂದು. ನಾನು ಮೇಡ್ ಟು ಅಂಡರ್ಸ್ಟ್ಯಾಂಡ್, ನೀನು ಅರ್ಥ ಮಾಡ್ಕೊ ಅಂತ. ಈ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇಂಟೆಲಿಜೆನ್ಸ್ ಆಫ್ ದಿ ಡೈರೆಕ್ಟರ್ ಕಾಣಿಸುತ್ತೆ. ಸೊ ದ ಡೈರೆಕ್ಟರ್ ಕಮ್ಸ್ ಆನ್ ದಿ ಸ್ಕ್ರೀನ್. ವೆನ್ ದ ಡೈರೆಕ್ಟರ್ ಕಮ್ಸ್ ಆನ್ ದ ಸ್ಕ್ರೀನ್, ದ ಫಿಲಿಮ್ಸ್ ಆರ್ ಮೋಸ್ಟ್ಲಿ ಫ್ಲಾಪ್ಡ್ ಓನ್ಲಿ. ಡೈರೆಕ್ಟರ್ ಶುಡ್ ಆಲ್ವೇಸ್ ಬಿ ಬಿಹೈಂಡ್ ದ ಸ್ಕ್ರೀನ್. ಅವ್ನು ಯಾವಾಗಲೂ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಬಿಡ್ಬಾರ್ದು, ಪಾತ್ರಗಳೇ ಕಾಣಿಸ್ಬೇಕು. ಡೈರೆಕ್ಟರ್ ಪಾತ್ರ ಸ್ಕ್ರೀನ್ ಮೇಲೆ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಬುದ್ಧಿವಂತಿಕೆ ತೋರ್ಸೋಕೆ ಹೋಗಿದ್ದಾನೆ ಅಂತ ಕಾಣಿಸ್ಬಿಡುತ್ತೆ. ಅವ್ನು ಬುದ್ಧಿವಂತಿಕೆನ ಕಾಮನ್ ಮ್ಯಾನ್ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ನಾನೇನಕ್ಕೆ ಹೇಳಕ್ಕೆ ಬಂದೆ ಫಸ್ಟ್ ಸೀನ್ ನಿಮಗೆ ಅಂದರೆ, ಒಂದು ಅರ್ಥ ಫಸ್ಟ್ ಸೀನು ಬೇವೇರ್ ಆಫ್ ಮೀ ಅಂತ ಲೀವ್ ಮಿ ಅಲೋನ್ ಅಂತ ಇದ್ದಾಗ ಏನಾಗುತ್ತೆ ಅಂದರೆ, ಅದನ್ನೇ ರೋಡಲ್ಲಿ ಒಂದೆರಡು ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ. ಏನವನು ಎಲ್ಲ ಕಡೆ ಬೇವೇರ್ ಆಫ್ ಡಾಕ್ಸ್ ಬೇವೇರ್ ಆಫ್ ಮೀ ಅಂತ ಹಾಕೊಂಡವನೇ, ಯಾವನು ಹುಚ್ಚನನ್ ಮಗ ಇರಬೇಕು ಅಂತ ಇಟ್ಕೊಳ್ಳಿ. ನಿಮ್ಗೆ ಜನ ರೆಸ್ಪಾಂಡ್ ಮಾಡಿಬಿಡ್ತಾನೆ. ನಾವು ಬರೀ ಅದು ತೋರಿಸ್ಬಿಡ್ತೀವಿ, ಅವ್ನಿಗೆ ರೆಸ್ಪಾಂಡ್ ಮಾಡೋಕ್ಕೆ ವಿಸಲ್ ಹೊಡೆಯೋಕ್ಕೋ ಇಲ್ಲ ಈ ಲೈನ್ ಅದ್ಭುತ ಇದ್ದೀನಿ ಅನ್ನೋದಕ್ಕೆ ಜಾಗ ಇಲ್ಲ ಅವನಿಗೆ. ಅದು ಒಳಗಿರುತ್ತೆ, ಎಲ್ಲ ಒಳಗೆ ಚೆನ್ನಾಗಿ ಮಾಡಿದೆ ಹಿಂಗಿರುತ್ತೆ. ಬಟ್ ಥಿಯೇಟ್ರಲ್ಲಿ ಬರ್ಸ್ಟ್ ಔಟ್ ಆಗೋದಕ್ಕೆ ಜಾಗ ಕೊಡಬೇಕು, ಅವ್ನಿಗೆ ರಿಯಾಕ್ಟ್ ಆಗೋದಕ್ಕೆ ಜಾಗ ಕೊಡಬೇಕು, ಅವ್ನಿಗೆ ನಗೋದಕ್ಕೆ ಸ್ಪೇಸ್ ಕೊಡಬೇಕು. ಯಾವುದೇ ಕಾಮಿಡಿ ಸೀನ್ ಬರಲಿ, ಯಾವುದೇ ಎಮೋಷನ್ ಸೀನ್ ಬಂದರೆ ಅವ್ನಿಗೊಂದು ಚಿಕ್ಕ ಸ್ಪೇಸ್ ಕೊಡಬೇಕು, ಅವ್ನಿಗೆ ಫೀಲ್ ಮಾಡೋದಕ್ಕೆ. ನಾವು ಸ್ಪೇಸ್ ಕೊಡಲಿಲ್ಲ ಅಂದರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಇಂಟೆಲಿಜೆನ್ಸ್ ತೋರಿಸ್ಕೊಂಡು. ನಮ್ಮ ಇಂಟೆಲಿಜೆನ್ಸ್ ಕೆನಾಟ್ ಬಿ ಪೋರ್ಟ್ರೇಡ್ ಆನ್ ಸ್ಕ್ರೀನ್. ನನ್ನಲ್ಲಿ ಆ ಗೊಂದಲ ಬಂದೇ ಬರುತ್ತೆ ನಿಮಗೆ ಎಲ್ಲ ಪಿಕ್ಚರ್ಗಳಲ್ಲಿ. ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಗೆಲ್ಲಕ್ಕೆ ಟ್ರೈ ಮಾಡ್ತಿರ್ತೀನಿ, ಡೈಲಾಗ್ ರೈಟ್ರಾಗಿ ಗೆಲ್ಲಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಎಲ್ಲ ಪಾತ್ರಗಳು ಒಂದೇ ಆದಾಗ ಈ ಗೊಂದಲ ಸಾಮಾನ್ಯ ಬರುತ್ತೆ. ಆಮೇಲೆ 3 ಸಸ್ಪೆನ್ಸ್ ಇದೆ. ನಾನು ಇದು ಬಹುಶಃ ತುಂಬ ಕಡೆ ಹೇಳಿದ್ದೀನಿ, ಮತ್ತು ನಿಮ್ಗೊಂದು ಸರಿ ಹೇಳ್ತೀನಿ ಇಲ್ಲಿ. ಈ ಮೈಟ್ ಬಿ ಪೀಪಲ್ ವಿಲ್ ವಾಚ್ ಹಿಯರ್ ಇನ್ ಎ ಬೆಟರ್ ವೇ. ದೇರ್ ಆರ್ 3 ಸಸ್ಪೆನ್ಸಸ್ ಇನ್ ಎ ಫಿಲಿಮ್. ಒನ್ ಈಸ್ you are an audience, you also don't know what is a suspense, neither me as a character does not know the suspense. The one is I reveal the suspense to the audience, I don't know what it is. Next, I reveal the suspense to myself, you don't know what it is. Ekangi was the suspense for both.
neither you know what is happening, neither I know what is happening. You don't know why Ramya Krishna is coming to kill him, why is she trying to, you don't know, neither the character knows. ಕ್ಯಾರೆಕ್ಟರ್ ಗೊತ್ತಿಲ್ಲ, ಇಬ್ರಿಗೂ ಗೊತ್ತಿಲ್ಲ. ಅದರಿಂದ ಏನಾಗೋಯ್ತು, ಆಡಿಯನ್ಸ್ಗೆ ಫಿಗರ್ ಔಟ್ ಮಾಡೋದಕ್ಕೂ ಬೇರೆ ಪಾತ್ರಗಳಿಲ್ಲ, ಹಿಂದೆ ಮುಂದೆ ಸೀನ್ಗಳಿಲ್ಲ. ಸೊ ಅವನೇನು ಮಾಡ್ಬಿಡ್ತಾನೆ, ಬ್ಲ್ಯಾಂಕ್ ಆಗ್ಬಿಡ್ತಾನೆ ಸ್ಕ್ರೀನ್ ಮೇಲೆ. ಆವಾಗ ಅವನಿಗೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಅವ್ನು ಸುಮ್ಮನೆ ಕೂತ್ಕೊಂಡು ಏನು ಗೊತ್ತಿಲ್ಲ, ಏನು ಯಾವಾಗಲೂ ಹೇಳ್ತಾನೆ ಅಂದಾಗ ಅವ್ನಿಗೆ ಇಂಟ್ರೋಲ್ಗೆ ಒಂದು ಚಿಕ್ಕ ರಿಲೀಫ್ ಪ್ರಕಾಶ್ ರಾಯ್ನ ತಂದುಬಿಡ್ತೀವಿ. ಮತ್ತು ಕ್ಲೈಮ್ಯಾಕ್ಸಲ್ಲಿ ಬಂದು ಹೇಳ್ತೀವಿ ಪ್ರಕಾಶ್ ರಾಯ್ ಯಾರು ಅನ್ನೋದು ಫಸ್ಟಲ್ಲಿ ಹೇಳ್ತೀವಿ. ಸೊ ಬೈ 2 hours 25 minutes ಅವ್ನ ಪೇಷನ್ಸ್ನ ಟೆಸ್ಟ್ ಮಾಡಿ ನೀವು ಬಂದು ಹೇಳೋ ಅಷ್ಟರಲ್ಲಿ ಅವನು ಪೇಷನ್ಸ್ ಕಳೆದು ಬಿಡ್ತಾನೆ. ಯಾವಾಗ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಇಂಟ್ರೋಲ್ ಸೀನೆಲ್ಲ ನೋಡಿರ್ತಾರೋ, ಎರಡನೇ ಸರಿ ಸಿನಿಮಾ ನೋಡ್ತಾರೋ, ಅವೆರಡು ಆಲ್ರೆಡಿ ಗೊತ್ತಿರೋದ್ರಿಂದ ಎರಡನೇ ಸರಿ ನೋಡಿದವರೆಲ್ಲ ಏಕಾಂಗಿ ಚೆನ್ನಾಗಿದೆ ಅಂತಾರೆ. ಮೊದಲನೇ ಸರಿ ನೋಡಿದವ್ರಿಗೆಲ್ಲ ಬೋರ್ ಹೊಡೆದು ಆಚೆ ಬಂದುಬಿಡ್ತಾರೆ. ಪ್ಲಸ್ ಇಟ್ ಈಸ್ ಅಗೇನ್ಸ್ಟ್ ದಿ ಇಮೇಜ್, ಅಗೇನ್ಸ್ಟ್ ವಾಟ್ ಆಲ್ ಐ ಪ್ಲೇಡ್ ಇನ್ ದ ಪ್ರೀವಿಯಸ್. ನನ್ನ ಇಮೇಜ್ಗೂ ನಾನು ಏಕಾಂಗಿ ಮಾಡಿರೋ ಇಮೇಜ್ಗೂ ಸಡನ್ನಾಗಿ ಹಂಗೆ ಗ್ರಾಫ್ ಚೇಂಜ್ ಆಗಿದ್ದು ಎಲ್ಲ ಒಟ್ಟಿಗೆ ಅವನಿಗೆ ಕನ್ಫ್ಯೂಸ್ ಮಾಡಾಕ್ಬಿಡುತ್ತೆ, ನಮ್ಮನ್ನು ಹಂಗೆ ತಳ್ತಾನೆ ಸೈಡಿಗೆ. ಅಲ್ಲ, ಐ ಆಮ್ ಬ್ರೀತಿಂಗ್ ದಟ್. ನಾನು ಬದುಕಿರೋದೇ ಸಿನಿಮಾ ಇಲ್ಲ. ನಾನು ನಾಳೆ ಬೆಳಗ್ಗೆ ಸಿನಿಮಾ ಇಲ್ಲ ಅಂದರೆ ಮೈ ಬ್ರೀತ್ ವಿಲ್ ಸ್ಟಾಪ್. ಇಫ್ ಕೊರೋನಾ ವುಡ್ ಹ್ಯಾವ್ ಎಕ್ಸ್ಟೆಂಡೆಡ್ ಫಾರ್ ಅನದರ್ 3-4 years, ಕೊರೋನಾ ವಿಲ್ ನಾಟ್ ಕಿಲ್ ಮೀ. ದ ಥಾಟ್ ದಟ್ ಐ ಕೆನಾಟ್ ಮೇಕ್ ಎ ಸಿನಿಮಾ ವಿಲ್ ಕಿಲ್ ಮೀ ಅಷ್ಟೇ. ಐ ಆಮ್ ಲಿವಿಂಗ್ ವಿತ್ ದಟ್. ಐ ಲಿವ್ ಆನ್ ದಟ್ ವೈಟ್ ಸ್ಕ್ರೀನ್. ಐ ಲವ್ ಟು ಮೇಕ್ ಫಿಲಿಮ್ಸ್ ಎವ್ರಿ ಡೇ. ನೀವು ನನ್ನ ಎಷ್ಟು ಸೋಲಿಸ್ತೀರೋ ಅಷ್ಟು ಛಲ ಜಾಸ್ತಿ ಆಗುತ್ತೆ ಹೊರತು ನಾನು ಕಡಿಮೆ ಅಂತೂ ಆಗೋದಿಲ್ಲ. ನಿಮ್ಮನ್ನು ಗೆಲ್ತೀನಿ ಅನ್ನೋದು, ನಾನು ಸಿನಿಮಾ ಗೆಲ್ತೀನಿ ಅನ್ನೋದಕ್ಕಿಂತ ನಿಮ್ಮನ್ನು ಗೆಲ್ತೀನಿ ಅನ್ನೋ ಛಲ ಮಾತ್ರ ನನ್ನಲ್ಲಿ ಯಾವತ್ತೂ ಹೋಗೋದಿಲ್ಲ. ನೀವು ಎಷ್ಟೇ ಯಂಗ್ಸ್ಟರ್ಸ್ ಬರಲಿ, ಅವ್ನು ಎಷ್ಟೇ ಬೇರೆ ಥರ ಸಿನಿಮಾ ಮಾಡಲಿ, ನಾನು ಅವನಿಗಿಂತ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತಲೇ ತಲೆ ಓಡುತ್ತೆ ಹೊರತು ನಂದು ಆಗೋಯ್ತು, ನನ್ನ ಜನ್ರೇಷನ್ ಮುಗಿದೋಯ್ತು, ಇದು ಯಾವುದೋ ಹೊಸ ಜನ್ರೇಷನ್ ಬಂತು, ಸೊ ನಮಗೆ ಇಲ್ಲ ಅಂತ ಹೇಳಲ್ಲ ಸರ್. ನನಗೆ ಯಾರಾದರೂ ಸಿನಿಮಾ ಮಾಡಲಿ ಸರ್, ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರಬೇಕು, ನಾವು ಅದಕ್ಕಿಂತ ಬೆಳಿತಾನೆ ತೋರಿಸ್ಬೇಕು, ನಾವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ನಾನು ಯಾವತ್ತೂ ಹೇಳ್ತಾ ಬಂದಿದ್ದೀನಿ. ವಿ ಶುಡ್ ಆಲ್ವೇಸ್ ಫೈಟ್, ಬಿ ಟುಗೆದರ್ ಟು ಫೈಟ್. ಎಲ್ಲರೂ ಒಂದಾಗ್ರಿ. ಯು ಕ್ಯಾನ್ ಗ್ರೋ ಟು ಎನಿ ಎಕ್ಸ್ಟೆಂಟ್. ಸರ್, ವಿ ಆರ್ ನೋ ಲೆಸರ್ ಟುಡೇ. ಐ ಥಿಂಕ್ ಯು ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಯಶ್ ಆಲ್ಸೋ ಅಲ್ವಾ, ಫಾರ್ ಟೇಕಿಂಗ್ KGF, ಪ್ರಶಾಂತ್ ನೀಲು, ಯಶು, ಒಂಬಾಳೆ ಫಿಲಿಮ್ಸ್ಗೆ ನೀವು ಆ ಕ್ರೆಡಿಟ್ ಕೊಡಬೇಕು. ಇಂಡಸ್ಟ್ರಿಯಲ್ಲಿ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅವ್ರು ಇಂಡಸ್ಟ್ರಿನ. ದೇ ಹ್ಯಾವ್ ಟೇಕನ್ ಯು ಸಮ್ವೇರ್. ಯು ಟುಡೇ ನೀವು 100 ಕೋಟಿಯಲ್ಲಿ ಸಿನಿಮಾ ಯೋಚನೆ ಮಾಡ್ಬೋದು. ಇಟ್ ಕ್ಯಾನ್ ಟೇಕ್ ಯು ಎನಿವೇರ್. ಅದನ್ನು ಯಾರು ಸರ್ ಇವರೇ ತೋರಿಸ್ಕೊಟ್ಟ ನಮಗೆ. ದಟ್ ಗ್ರೂಪ್ ಶೋಡ್ ಅಸ್. ಗಿವ್ ದಮ್ ದ ಕ್ರೆಡಿಟ್, ಮೇಕ್ ದಮ್ ಡೂ ಅನ್ ಅದರ್ ಫಿಲ್ಮ್ ಬಿಗ್ಗರ್, ಗೋ ವಿತ್ ದಮ್, ಸಪೋರ್ಟ್ ದಮ್. ವಾಟ್ ಈಸ್ ರಾಂಗ್? ವೆನ್ ವಿ ಡಿಡ್ ಪ್ರೇಮ್ ಲೋಕ, ದಟ್ ಸೇಮ್ ಥಿಂಗ್. ಇಂಡಸ್ಟ್ರಿ ಗ್ರೂ ಟು ಒನ್ ಮೋರ್ ಲೆವೆಲ್. ದೆನ್ ಉಪೇಂದ್ರ ಗ್ರೂ ಒನ್ ಮೋರ್ ಸ್ಟ್ಯಾಂಡರ್ಡ್ ಆಫ್ ಫಿಲ್ಮ್ಸ್. ಬೇರೆ ಥರ ಸಿನಿಮಾ ಹಿಂಗೂ ಮಾಡ್ಬೋದು. ಸೊ ಒಬ್ಬೊಬ್ಬರು ಆ್ಯಡ್ ಮಾಡ್ತಾ ಹೋಗ್ತಾರೆ ಇಂಡಸ್ಟ್ರಿಗೆ. ಆ ಅಡಿಷನ್ನೇ ಬೇಕಾಗಿರೋದು ನಮಗೆ. ಸೊ ದಿಸ್ ಇಸ್ ಗುಡ್. ನೀನು ಕಾರ್ಪೆಟ್ ಹಾಕ್ತೀನಿ, ನಾನು ಬರ್ತೀನಿ, ನಾನು ಕಾರ್ಪೆಟ್ ಹಾಕ್ತೀನಿ, ನೀನು ಬರ್ತಾ ಇರ್ತೀವಿ. ರೆಡ್ ಕಾರ್ಪೆಟ್ ಯಾರು ಹಾಕ್ತಾ ಇರಬೇಕು. ಒಟ್ಟಿನಲ್ಲಿ ಇಂಡಸ್ಟ್ರಿ ಗೌರವ ತಂದು ಕೊಡ್ತಾ ಇರ್ತೀವಲ್ಲ. ಯಾಕಂದರೆ ಎಲ್ಲ ನಮ್ಮಲ್ಲಿ ತುಂಬ ಫೈಟ್ಸ್ ಇದೆ. ನಮ್ಮಲ್ಲಿ ಏನು ಅನ್ಕೋತಾರೆ, ಯಾಕೆ ರೈಟರ್ಸ್ ಇಲ್ಲ, ಯಾಕೆ ಇಲ್ಲ. ಯಾರೇ ಒಂದು ಹೀರೋಯಿನ್, ಒಳ್ಳೆ ಹೀರೋಯಿನ್ ಇಲ್ಲಿ ತಂದು ನಾಳೆ ಸಕ್ಸಸ್ ಆದರೆ ಅವ್ರು ಇಮಿಡಿಯೇಟಾಗಿ ಬೇರೆ ಭಾಷೆಗೆ ಹೋಗ್ತಾರೆ. ಬಿಕಾಸ್ ಕೇಪಬಿಲಿಟಿ ಆಫ್ ಅದರ್ ಲ್ಯಾಂಗ್ವೇಜಸ್, ಫೈನಾನ್ಸ್ ಇಸ್ ಬಿಗ್ ದೇರ್. ಆ್ಯಂಡ್ ವಿ ಆರ್ ಕಾಂಪಿಟಿಂಗ್ ವಿತ್ ಎವ್ರಿ ಟೈಮ್ ವಿತ್ 5 languages. The other people are not competing with any language. You see a Telugu film and another Telugu film. But here you are always fighting with all other heroes. Now we are not only fighting with Kannada heroes, we are fighting with all language heroes here. That is the problem with the Kannada film and the cosmopolitan city you live in. That is a more big challenge to you. ನಮ್ಮಲ್ಲಿ ಯಾಕೆ ಉಳ್ಕೊಳ್ಳಲ್ಲ ಯಾರು? ಒಂದು ಒಳ್ಳೆ, ಇವಾಗ ರವಿ ಬಸೂರ್ is ವಾಟ್ ಎವರ್ ಸಕ್ಸಸ್ಫುಲ್ he became, he is put in Hindi now today. So his time is gone there now. So this is how it's good for him because the money is big there again. See, financially also you have to grow with your talent. Finance is bigger there and your reach is bigger there. So automatically ಅಲ್ಲಿಗೆ ಹೋಗ್ತಾರೆ. ಸೊ ಇಲ್ಲಿ ಎಳೆದು ಬಿಡ್ತಾರೆ ನಿಮ್ಮನ್ನು ಆ ಕಡೆಗೆ. ಆ್ಯಂಡ್ ಪ್ರಶಾಂತ್ ನೀಲ್ has gone to Telugu. You are going to miss him for some in this language. So this is how you don't have, people cannot stay here. They are pulled away from outside. And to reach and to go and think bigger, the more you go outside, the bigger the team, the bigger the budget. ನನ್ನ ಥಾಟ್ ಇನ್ನೂ ಜಾಸ್ತಿ ಯೋಚನೆ ಮಾಡ್ಬೋದು ಅಂತ ಬರುತ್ತೆ. ಇಲ್ಲ ನಾನು 100 ಕೋಟಿ ಯೋಚನೆ ಮಾಡಿದ್ರೆ ನಾನು ತೆಲುಗಿಗೆ ಹೋದಾಗ 200 ಕೋಟಿನೂ ಯೋಚನೆ ಮಾಡ್ಬೋದು. ಅದು ಹಿಂದಿಗೆ ಹೋದರೆ 500 ಕೋಟಿ ಯೋಚನೆ ಮಾಡ್ಬೋದು. ಸೊ ನನಗೆ ಹಿಂದಿ ಬಂದಾಗ 500 ಕೋಟಿ ಪ್ರಾಜೆಕ್ಟ್ ಯೋಚನೆ ಮಾಡ್ಬೋದು ಅನ್ನೋ ಖುಷಿಗೆ ಒಬ್ಬ ಡೈರೆಕ್ಟ್ರು ಹೋಗಲೇಬೇಕು. ಅವ್ರು ಹೋಗೋ ತಪ್ಪಲ್ವೇ ಅಲ್ಲ. ದೇ ಹ್ಯಾವ್ ಟು ಮೂವ್ ಆನ್. ಸೊ ಹಿಂಗೆ ಒಬ್ಬರನ್ನೊಬ್ಬರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಉಳ್ಕೊಳ್ಳೋಕೆ ಯಾಕಾಗಲ್ಲ ಅಂದರೆ ಇದು ಒಂದೇ ಕಾರಣಕ್ಕೆ ಆಗೋದಿಲ್ಲ. ದಟ್ ಇಸ್ ವೈ ಪೀಪಲ್ ಕೀಪ್ ಮೂವಿಂಗ್ ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ ಟು ಕೀಪ್ ಗೋಯಿಂಗ್ ಇನ್ ದಿಸ್ ರೋಡ್.
ಇಲ್ಲ, ನನಗೆ ಕರೆದಿದ್ದ ಸಮಯಕ್ಕೆ ಹೋಗಲಿಲ್ಲ. ನಾನು ಅವತ್ತು ಹೋಗ್ಬೇಕಾಗಿತ್ತೇನೋ, ನನಗೆ ಅದು ಯಾವತ್ತು ಅನಿಸ್ಲೂ ಇಲ್ಲ, ಯಾಕೆ ಹೋಗಿಲ್ಲ ಅಂತ ರಿಗ್ರೆಟ್ಸು ಇಲ್ಲ. ನನಗೆ ಒಂದೇ ಒಂದು ಸಿನಿಮಾ ಶ್ರೀದೇವಿ ಜೊತೆ ದೊಡ್ಡದಾಗಿ ಆಫರ್ ಬಂದಿದ್ದು ಅವಾಗ ಮಾಡಿ ಅಂತ. ನನಗೆ ಶ್ರೀದೇವಿ ಅಂದರೆ ನಾನು ಐ ವಾಸ್ ಎ ವೆರಿ ಫ್ಯಾನ್ ಆಫ್ ಶ್ರೀದೇವಿ. ನಂಗೆ ತುಂಬ ಇಷ್ಟ ಶ್ರೀದೇವಿ ಸಿನಿಮಾ ಮಾಡೋಕ್ಕೆ. ನನಗೆ ಎಲ್ಲಿ ತುಂಬ ಪ್ರೀತಿಸ್ತೀನೋ ಅಲ್ಲಿ ಮತ್ತೆ ನನ್ನಿಂದ ಸಿಟ್ಟು ಬರಬಾರ್ದು. ಪ್ರೀತಿ ಇರೋ ಕಡೆ ಕೋಪನ ಜಾಸ್ತಿ ಇರುತ್ತೆ. ಸೊ ನನ್ನ ಒಂದೇ ಒಂದು ಕಂಡೀಷನ್ ಇತ್ತು ಅವಾಗ ಸಿನಿಮಾ. ನಮ್ಮ ದಿಲೀಪ್ ಕಂಕಾರಿ ಅಂತ ನಮ್ಮ ಫೈನಾನ್ಷಿಯರ್ ಅವರು ನನಗೆ ನನ್ನ ಕಂಡ್ರೆ ತುಂಬ ಆಸೆ ಅವ್ರಿಗೆ. ಆಪ್ ಏಕ್ ಪಿಕ್ಚರ್ ಬನ್ನ ಮೇರೆಯಲ್ಲಿ ಶ್ರೀದೇವಿಗೆ ಪಾಸ್ ಬನ್ನ. ಅದಕ್ಕೆ ಅವಾಗಲೇ ಚೆಲುವೆ ಅಂತ ಒಂದು ಸಿನಿಮಾ ಇಟ್ಟಿದ್ದು ನಾವು. ಚೆಲುವ ಅಲ್ಲ ಅದು, ಚೆಲುವೆ ಅಂತ ಇನ್ನೊಂದು ಕತೆ ಮಾಡ್ತಿದ್ವಿ. ಅದು ರಮೇಶ್ಗೆ ಇದಕ್ಕೆ ಮುಂಚೆ ಇನ್ನೊಂದು ಮಾಡಿದಾಗ. ಆವಾಗ ಡಿಸ್ಕಷನ್ ನಡೆದಾಗ ಏನಾಗೋಯ್ತು ಅಂದರೆ, ಇವರು ಲೇಟಾಗಿ ಬರ್ತಾರೆ ಶೂಟಿಂಗ್ ಅನ್ನೋದು ಗೊತ್ತಿತ್ತು ನನಗೆ. ನನಗೆ ಶೂಟಿಂಗ್ ಲೇಟ್ ಇಷ್ಟ ಇಲ್ಲ. ನನಗೆ 9 ಗಂಟೆ ಮ್ಯಾಕ್ಸಿಮಮ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅನ್ನೋದು ನನ್ನ ಇದು. ಅದಕ್ಕೆ ನಾನು ಕಂಡೀಷನ್ ಆಗಿದೆ, 9ಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗಲೇಬೇಕು. ಅದ್ರ ಮೇಲೆ ಅಂದರೆ ಐ ವಿಲ್ ನಾಟ್ ವೇಟ್ ಇನ್ ದ ಲೊಕೇಶನ್. God is 100 times bigger than Ekangi's script thought. 100 times bigger thought. I've gone Bigger in what sense, sir? script sense. The way how life is. ಲೈಫ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿ ಲೈಫ್ ಈಸ್ ಅ ಲೋನರ್ ಅಂತ ಮಾಡ್ಕೊಂಡಿದ್ದೆ. ಇಲ್ಲಿ ತಂದೆ ತಾಯಿಂದನೇ ಬಿಸ್ನೆಸ್ ಅಂತ ಶುರು ಮಾಡ್ಕೊಂಡೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್, ನೋ ಬಡಿ ಈಸ್ ಬ್ರಾಟ್ ಔಟ್ ಆಫ್ ಲವ್ ಯಾರ್ ಅಂತಲೇ ಶುರು ಮಾಡ್ತೀನಿ. ಆ ಥಾಟ್ ಅಂದರೆ ದೇವಸ್ಥಾನಕ್ಕೆ ನಾವು ಹೋಗೋದು ಕೂಡ ನಾನು ಶುರು ಮಾಡಿದ್ರೆ ಸಿನಿಮಾ ಒಂದೇ ಒಂದು ಸೀನ್ ಹೇಳಿರ್ತೀನಿ ನಿಮಗೆ. ದೇವರು ನನಗೆ ಅಭಿಷೇಕ ನಡೀತಾ ಇರುತ್ತೆ ಸಿನಿಮಾದಲ್ಲಿ ಅಂತ ಶುರು ಮಾಡಿರೋದು ನಾನು. ಆ್ಯಕ್ಚುಲಿ ನನಗೆಲ್ಲ ಆಮೇಲೆ ದೇವ್ರು ತೋರಿಸ್ತೀನಿ. ದೇವ್ರು ಹೆಂಗೆ ಅಂದರೆ, ನೀವು ಕೊಲ್ತೋಗಿರೋ ಹಾಲಾದ್ರೆ ಹಾಕಿ, ಮೊಸರಾದ್ರೆ ಹಾಕ್ರಿ, ಅವನಿಗೆ ಎಷ್ಟೇ ಬಾರದ ಹೂನಾರ ಹಾಕ್ರಿ, ಅವ್ನ ಮುಂದೆ ಮಂಗಳಾರತಿ ಮಾಡಿರಿ, ಅವ್ನ ಮುಖ ಕಪ್ಪಗೆ ಮಾಡಿರಿ, ಅವ್ನ ಮುಂದೆ ಲಂಚ ತಗೊಳ್ರಿ, ಅವ್ನ ಮುಂದೆ ಬಲಾತ್ಕಾರ ಮಾಡಿರಿ, ಇಲ್ಲ ಅವನೇ ಹೊತ್ಕೊಂಡು ಹೋದ್ರು ಕೂಡ ಅವನೇನೂ ಮಾಡೋದಿಲ್ಲ. ಸೊ ಬಿ ಲೈಕ್ ಗಾಡ್ ಅಂತ ಶುರು ಮಾಡ್ತೀನಿ ಸಿನಿಮಾ. ನೀನು ಅವನ ಥರ ಇದ್ದರೆ ಪ್ರಾಬ್ಲಮ್ಸ್ ಕಡಿಮೆ ದೇಶದಲ್ಲಿ. ಯು ಆರ್ ಲೈಕ್ಡ್ ಮೋರ್, ಯು ಆರ್ ಲವ್ಡ್ ಮೋರ್. ಅಂದರೆ ಇದು ತೆಗೀದೇ ಇದ್ರಿ ನೀವು, ದ ಮೋರ್ ಯು ಡೋಂಟ್ ಟಾಕ್ ಅಲ್ಲ, ಯು ಆರ್ ಲವ್ಡ್ ಮೋರ್ ವಿತ್ ದಿಸ್ ಪೀಪಲ್. ಸೊ ಹೌ ದಟ್ ಕ್ಯಾರೆಕ್ಟರ್ ಇಸ್, ಒನ್ ಯು ಬಿಕಮ್ ಎ ಕ್ಯಾರೆಕ್ಟರ್ ಲೈಕ್ ದಟ್, ವೆನ್ ಐ ಥಿಂಕ್ ಐ ಶುಡ್ ಬಿ ಗಾಡ್, ಐ ಶುಡ್ ನಾಟ್ ರಿಯಾಕ್ಟ್. ಅಂದರೆ ಗಾಡ್ ನೋ ರಿಯಾಕ್ಷನ್ ಅಂತ ಕೊಟ್ಟಿರೋದು, ಡೋಂಟ್ ರಿಯಾಕ್ಟ್. ವೆನ್ ಯು ಡೋಂಟ್ ರಿಯಾಕ್ಟ್, ವಾಟ್ ಹ್ಯಾಪನ್ಸ್? ವೆನ್ ಸಮಥಿಂಗ್ ಕಮ್ಸ್ ಇನ್ ಲೈಫ್, ವೆನ್ ಎ ಗರ್ಲ್ ಕಮ್ಸ್ ಇನ್ ಲೈಫ್, ಅದನ್ನು ಬರ್ಕೊಂಡು ಹೋಗಿದ್ದೀನಿ ನಾನು. ಇಟ್ಸ್ ಅ ವೆರಿ ಕ್ಲೆವರ್ ವೇ ಆಫ್ ಟೆಲಿಂಗ್ ಎ ಸ್ಕ್ರಿಪ್ಟ್ ಆ್ಯಕ್ಚುಲಾಗಿ. ಬಟ್ ಎಲ್ಲ ಮತ್ತೆ ಏಕಾಂಗಿಯ ಇನ್ನೊಂದು ಭಾಗ, ಅದು ಸ್ವಲ್ಪ ವೈಡರ್ ಸೆಕ್ಷನ್ ಭಾಗ ಅದು. ಥ್ಯಾಂಕ್ ಯು ಸೊ ಮಚ್.